ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಬೈ ಎಲೆಕ್ಷನ್ ಒಂದು ಅಖಾಡ ರಂಗೇರುತ್ತಿದ್ದಂತೆ ಈಗ ಮತ್ತೊಂದು ರೀತಿಯ ಮಾತುಕತೆ, ಒಂದು ರೀತಿಯ ಮತ್ತೆ ಹಳೆ ವಿಚಾರವೊಂದು ಮುನ್ನೆಲೆಗೆ ಬಂದಿದೆ. ಅದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿಗೆ ಸಂಬಂಧಪಟ್ಟ ಹಾಗೆ. ಈ ಬಾರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿಗೆ ಒಂದು ಮಾತಾಡಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಿಂಥ ನಾಯಕರಲ್ಲ, ರಾಜ್ಯದ ಮತ್ತೊಬ್ಬ ಮುಖ್ಯಮಂತ್ರಿ ಗಾದಿಯ ಪ್ರಮುಖ ಅಭ್ಯರ್ಥಿಯೇ ಅನ್ನುವಂಥ ಒಂದು ಹಿರಿಯ ಸಚಿವರು, ಹಿರಿಯ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಬಿಟ್ಟಿದ್ದಾರೆ. ಮತ್ತು ಒಂದು ರೀತಿ ಇಡೀ ಕಾಂಗ್ರೆಸ್ಸಿನ ಪಕ್ಷದ ನಾಯಕರೆಲ್ಲರೂ ಕೂಡ ಹುಬ್ಬೇರಿಸುವಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ, ಅವರನ್ನು ಆಯ್ಕೆ ಮಾಡಿದಾಗ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದು, ಹಾಗಾಗಿ ಮುಂದಿನ ಈ ಅವಧಿ ಮುಗಿಯೋವರೆಗೂ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಹಾಗಾದರೆ ಯಾರು ಈ ಮಾತನ್ನು ಹೇಳಿದರು ಮತ್ತು ಯಾಕೆ ಹೇಳಿದರು, ಇದರ ಹಿಂದಿನ ರಾಜಕಾರಣ ಏನು, ಇದರ ಹಿಂದಿನ ಒಂದು ಯೋಜನೆಗಳೇನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಮುಂದಿನ 2 ವರ್ಷದ ಮಟ್ಟಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರನ್ನು ಯಾರೂ ಕೆಳಗಿಳಿಸೋಕ್ಕಾಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಾಗ ಅವರನ್ನು 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಅಂತ ಹೇಳಿ ಆಯ್ಕೆ ಮಾಡಿರಲಿಲ್ಲ. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿದರೆ ಹೊರತು ಬೇರೆ ವಿಚಾರ ಯಾವುದು ಇರಲಿಲ್ಲ. ಯಾಕೆ ಅಂತಂದರೆ ಹಾಗಾಗಿ ಅವರು ಈ ಉಳಿದಿರ್ತಕ್ಕಂಥ 2 ವರ್ಷಗಳ ಅವಧಿಗೂ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಒಬ್ಬ ಪ್ರಭಾವಿ ಸಚಿವರು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದರ ಜೊತೆಗೆ ಅವ್ರು ಹೇಳಿರ್ತಕ್ಕಂಥದ್ದು 2013ರಲ್ಲಿ ಇದೇ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರಲಿಲ್ವಾ, ಆವಾಗ ಅವರು 1 ವರ್ಷ 2 ವರ್ಷ ಅಂತ ಏನಿರಲಿಲ್ಲ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸ್ಥಾನವನ್ನು ಅವರೇ ನಡೆಸ್ಕೊಂಡು ಬಂದರು ಅಲ್ವಾ. ಹಾಗೆ ಹೇಗೆ ಆ ಅವಧಿಯನ್ನು ಪೂರ್ಣ ಮಾಡಿದ್ರು, ಈ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಮಾತು ಸ್ಪಷ್ಟನೆ ಬಂದುಬಿಟ್ಟಿದೆ. ಇದ್ರ ಜೊತೆಗೆ ಒಂದು ವೇಳೆ ಹಾಗೇನಾದರೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥದ್ದಾದರೆ ಅದು ನಾನು ಇನ್ನೊಬ್ಬರು ಮಗದೊಬ್ಬರು ಯಾರೋ ಹೇಳೋದ್ರಿಂದ ಆಗುವಂಥದ್ದಲ್ಲ, ಅದು AICC ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಸದ್ಯಕ್ಕೆ ಆ ತರಹದ ಯೋಜನೆ ಹೈಕಮಾಂಡ್ ಎದುರುಗಡೆ ಇಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಈಗ ಹೇಳಿರ್ತಕ್ಕಂಥದ್ದು ಯಾರು ಅಂತಂದರೆ ಸ್ವತಃ ರಾಜ್ಯದ ಗೃಹ ಸಚಿವರು ಆಗಿರ್ತಕ್ಕಂಥ, ದಲಿತ ಸಮುದಾಯದ ಪ್ರಬಲ ನಾಯಕರು ಆಗಿರ್ತಕ್ಕಂಥ ಮತ್ತು ಮುಖ್ಯಮಂತ್ರಿ ಗಾದಿಯ ಲೀಸ್ಟಿನಲ್ಲಿ ಅವರ ಹೆಸರು ಬರುವಂಥ ಡಾಕ್ಟರ್ G. ಪರಮೇಶ್ವರ್ ಅವರು 124 ಜನನು ಸಾಮರ್ಥ್ಯರಿದ್ದಾರೆ ಅಂತ ಹೇಳಿ ಅದಾಯ್ತಲ್ಲ. 224 ಜನನು ಸಮರ್ಥರಿದ್ದಾರೆ ಅಂದಮೇಲೆ ಪರಮೇಶ್ವರು ಸಮರ್ಥರಿದ್ದಾರೆ ಅಂತ. ಈಗ 2 ಉಪಚುನಾವಣೆಗಳ ಕಾವು ಏರ್ಬಿಟ್ಟಿದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. 2 ಪಕ್ಷಗಳು, ಅದರಲ್ಲೂ 3 ಪಕ್ಷಗಳು, ಕಾಂಗ್ರೆಸ್, BJP, JDS ಸೇರಿದಂತೆ ಈಗ ಕಾಂಗ್ರೆಸ್ ವಿರುದ್ಧ ನಿಂತು ಬಿಟ್ಟಿದ್ದಾವೆ. BJP ಮತ್ತು JDS 2 ಪಕ್ಷಗಳು ಹಣಾಹಣಿಗೆ. ಕಾಂಗ್ರೆಸ್ ಕೂಡ ನಾನು ಏನು ಕಡಿಮೆ ಇಲ್ಲ ಅನ್ನುವಂಥ ಒಂದು ಸ್ಪರ್ಧೆಗೆ, ಪೈಪೋಟಿಗೆ ನಿಂತು ಬಿಟ್ಟಿದೆ. ಶತಾಯಗತಾಯ ಈ 2 ಬೈ ಎಲೆಕ್ಷನ್ಗಳನ್ನು ಗೆದ್ದು ನಮ್ಮ ಯೋಜನೆಗಳನ್ನು ಮತ್ತು ಜನಪರ ಸರ್ಕಾರವನ್ನು ಮತ್ತೊಮ್ಮೆ ಸಾಬೀತು ಮಾಡಬೇಕು ಅಂತಂದೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM ಮತ್ತಿತರ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಸೇರಿದಂತೆ ಬಹುತೇಕ ಶಾಸಕರು, ಸಚಿವರು ಎಲ್ಲರೂ ಕೂಡ ಈ 2 ಕ್ಷೇತ್ರಗಳಲ್ಲಿ ಬೀಡುಬಿಟ್ಟುಬಿಟ್ಟಿದ್ದಾರೆ. BJP ಮೇಲೆ JDS ಮೇಲೆ ತಮ್ಮದೇ ಆಗಿರ್ತಕ್ಕಂಥ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. JDS ಮತ್ತು BJP ಕೂಡ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಜನಗಳ ಮುಂದೆ ಇಡ್ತಾ ಇದೆ ಮತ್ತು ವೈಯಕ್ತಿಕ ದಾಳಿಗೂ ಕೂಡ ಇಳಿದು ಬಿಟ್ಟಿದೆ. ಈ ಹಂತದಲ್ಲಿ ಒಂದು ರೀತಿ ಯುದ್ಧದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನು 2-3 ದಿನಗಳಲ್ಲಿ ಒಂದು ಮತದಾನ ಇದೆ. ಈ ಹಂತದಲ್ಲಿ ಮತ್ತೊಮ್ಮೆ CM ವಿಚಾರ ಬೆಳಕಿಗೆ ಬಂದಿರೋದು, CM ವಿಚಾರ ಚರ್ಚೆಗೆ ಬಂದಿರೋದು ಸಾಕಷ್ಟು ಪ್ರಶ್ನೆಗಳನ್ನು, ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ.
ಈಗಾಗಲೇ ನೋಡಿ ಒಂದು ಕ್ಯಾಲ್ಕುಲೇಷನ್ ಇತ್ತು, ಒಂದು ವೇಳೆ ಬೈ ಎಲೆಕ್ಷನನ್ನು ಸಿದ್ದರಾಮಯ್ಯನವರು ಈ ನೇತೃತ್ವದಲ್ಲಿ ಎರಡನ್ನು ಸೋತು ಬಿಟ್ಟರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತುಂಟಾಗುತ್ತೆ ಅನ್ನುವಂಥದ್ದು, ಅಥವಾ ಗೆದ್ದು ಬಿಟ್ಟರೆ ಮತ್ತೆ ಸಿದ್ದರಾಮಯ್ಯ ಮುಂದುವರಿಯಬಹುದು ಅನ್ನುವಂಥ ಒಂದು ಚರ್ಚೆನೂ ಇದೆ, ಅಥವಾ ಎರಡೂ ಸೋತು ಬಿಟ್ಟರೆ ಅದರ ವೈಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಲಾಗುತ್ತೆ ರಾಜ್ಯದ ಸಾರಥ್ಯ ಅನ್ನುವಂಥ ಒಂದು ಮಾತು ಇತ್ತು. ಅದಕ್ಕೆ ಪೂರಕವಾಗಿ ಈಗ ಪರಮೇಶ್ವರ್ ಅವರೇ ಇದಕ್ಕೆ ಒಂದು ನಾಂದಿಯನ್ನು ಹಾಡಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಮತದಾನವಾಗಿಲ್ಲ, ರಿಸಲ್ಟು ಬಂದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅವರ ರಿಯಲ್ ರಿಯಾಕ್ಷನ್ ಏನು ಅನ್ನುವಂಥದ್ದು ಗೊತ್ತಾಗೋದಕ್ಕೆ ಮುಂಚೆನೇ ಪರಮೇಶ್ವರ್ ಅವರು ಈ ಮುಖ್ಯಮಂತ್ರಿಗಾದಿಯ ಮಾತುಗಳನ್ನು ಮತ್ತೆ ಶುರು ಮಾಡಿಬಿಟ್ಟಿದ್ದಾರೆ. ಇದರ ಅರ್ಥ ಈಗಾಗಲೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು, ಜೊತೆಗೆ ಅವರಿಗೇನಾದರೂ ಹೈಕಮಾಂಡ್ನಿಂದ ಒಂದು ತೀರ್ಮಾನ ಅಥವಾ ಸುಳಿವು ಏನಾದರೂ ಸಿಕ್ಕಿರಬಹುದಾ, ಯಾರೋ ಈ ಶಿವಗಂಗಾ ಬಸವರಾಜ್ ಥರದವರು ಅಥವಾ ಯತೀಂದ್ರ ಸಿದ್ದರಾಮಯ್ಯನ ಥರದವರು ಈ ಹೊಸ ಶಾಸಕರು MLAಗಳು MLCಗಳು ಹೇಳ್ತಾರೆ ಅಂತಂದರೆ ಅದನ್ನು ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತಗೋಬೋದು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಂಥ ಹಿರಿಯ ರಾಜಕಾರಣಿ ಗೃಹ ಸಚಿವರೇ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಇದರ ಹಿಂದೆ ಇರುವ ರಾಜಕಾರಣವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಮಾತು ಹೇಳಿದರು, 224 ಜನನೂ ಸಾಮರ್ಥ್ಯರಿದ್ದಾರೆ ಅಂತ ಹೇಳಿದರು. ಅದಾಯ್ತಲ್ಲ 220. ಈಗಾಗಲೇ ವೇದಿಕೆ ಸಿದ್ಧ ಆಗಿಬಿಟ್ಟಿದೆಯಾ? ಡಿ ಕೆ ಶಿವಕುಮಾರ್ ಮತ್ತವರ ತಂಡದಿಂದ ಈ ಎಲೆಕ್ಷನ್ ಆದ ತಕ್ಷಣ ಮತ್ತೆ ಕುರ್ಚಿ ಇಂದ ಸಿದ್ದರಾಮಯ್ಯನವರನ್ನ ಇಳಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವ? ಅದಕ್ಕೆ ಪೂರಕವಾಗಿ ಈಗಿನಿಂದಲೇ ಮತ್ತೆ ಈ ಕೂಗು ಎದ್ದಿದೆಯಾ? ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷದ ಹೊತ್ತಿಗೆ ಮುಖ್ಯಮಂತ್ರಿ ಎನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಿದೆ. ಏನೇ ಆಗಲಿ ಈ ಬೈ ಎಲೆಕ್ಷನ್ಗೆ ಕೇವಲ 2 ದಿನ ಬಾಕಿ ಇದೆ. ಈ ಹಂತದಲ್ಲಿ ಈ ಚರ್ಚೆ ಬೇಕಿತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹುಟ್ಕೊಳ್ತಾ ಇದೆ. ಆದರೆ ಇದು ಕೂಡ ರೈಟ್ ಟೈಮ್, ಇದು ಪ್ಲ್ಯಾನ್ ಮಾಡಿ ಪ್ಲಾಂಟೆಡ್ ಮಾಡ್ತಾ ಇರ್ತಕ್ಕಂಥ ವಿಚಾರಣೆ ಅಂತಲೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಯಾಕೆಂದರೆ ಸಡನ್ನಾಗಿ ಬೈ ಎಲೆಕ್ಷನ್ ಮುಗಿದ ತಕ್ಷಣ ಚರ್ಚೆ ಮಾಡೋಕ್ಕೆ ಬೇರೆ ವಿಷಯ ಇರಲ್ಲಲ್ವಾ? ಹಾಗಾಗಿ ಈ ವಿಚಾರವನ್ನು ಈಗಲಿಂದಾನೇ ತೆಗೆದುಕೊಂಡು ಹೋದರೆ ಆಫ್ಟರ್ ಎಲೆಕ್ಷನ್ ಬೈ ಎಲೆಕ್ಷನ್ ಕೂಡ ಇದೇ ಒಂದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವಂಥ ವಿಚಾರವನ್ನು ಸಸ್ಟೈನ್ ಮಾಡ್ಕೊಂಡು ಹೋಗಬಹುದು ಅನ್ನುವಂಥ ಒಂದು ರಾಜಕಾರಣದ ಒಳ ಆಟ, ಒಳ ನೋಟ ಇದು. ಓಕೆ, ಹೀಗಾಗಿ ಪರಮೇಶ್ವರ್ ಅವರ ಮಾತಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಹೈಕಮಾಂಡ್ ಕೂಡ ಪಾಲನೆ ಮಾಡುತ್ತೆ? ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ತಂಡದವರು ಸುಮ್ಮನೆ ಕೂತ್ಕೊಳ್ತಾರಾ? ಈ ಬೈ ಎಲೆಕ್ಷನಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಒಬ್ಬರು ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅವ್ರು ಹಾಗೆ ಸುಮ್ಮನೆ ಇರಲ್ಲ ನೋಡಿ. ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮರುದಿನವೇ ಅವರು ಬರ್ತಾರೆ ಮೀಡಿಯಾ ಮುಂದೆ ಬಂದು ಮತ್ತೆ ತಮ್ಮ ಹಳೇ ರಾಗವನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ. ಅಧಿಕಾರ ಹಸ್ತಾಂತರ ಆಗಬೇಕು, ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಅಂತಂದೇಳಿ. ಡಿ ಕೆ ಸುರೇಶ್ ಕೂಡ ಎಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಎಲೆಕ್ಷನ್ ಆದ ಮರುದಿನವೇ ಬರ್ತಾರೆ ನೋಡಿ. ಇದೇ ಚನ್ನಗಿರಿ ಶಿವಗಂಗಾ ಬಸವರಾಜ್ ಆಗಿರಲಿ, ಅಥವಾ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರಲಿ, ಅಥವಾ ಮದ್ದೂರಿನ ಕದಲೂರು ಉದಯ್ ಆಗಿರಲಿ, ಅಥವಾ ಮಂಡ್ಯದ ರವಿಗಣಿಗ ಆಗಿರಲಿ, ಅಥವಾ ಡಾಕ್ಟರ್ ರಂಗನಾಥ್ ಕುಣಿಗಲ್ನವರಾಗಿರಲಿ, ಅಥವಾ ಹೊಸಕೋಟೆಯ ಶರತ್ ಬಚ್ಚೇಗೌಡ ಆಗಿರಲಿ, ಅಥವಾ ನಮ್ಮ ತಿಪ್ಟೂರಿನ ಶಾಸಕರಾಗಿರಲಿ, ಈ ಥರದವರು ಈ ಬೇಕಾದ ಜನ ಯಾರ್ಯಾರು ಕೂಡ ಇವತ್ತು ಎಲ್ಲೆಲ್ಲೂ ತುಟ್ಟಕ್ಕೆ ಅಂತೆಲ್ಲ ಕಾಣಿಸ್ಕೊಳ್ತಾನೂ ಇಲ್ಲ. ಆದರೆ ಈ ಎಲೆಕ್ಷನ್ ಆದ ಮರುದಿನವೇ ಅವರ ಕಾರ್ಯಾಚರಣೆ ಶುರುವಾಗುತ್ತೆ. ಆ ಕಾರ್ಯಾಚರಣೆಗೆ ಪೂರಕವಾಗಿ ಈಗಲಿಂದಲೇ ಸಿದ್ದರಾಮಯ್ಯನವರ ಟೀಮಿಂದ ಪ್ರತಿತಂತ್ರ ಶುರುವಾಗ್ಬಿಟ್ಟಿದೆ ಅನ್ನುವಂಥದ್ದು ಈ ಹೊತ್ತಿನ ಸತ್ಯ. ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಮತ್ತು ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಕನಸಿದೆಯಲ್ಲ ಅದು ಎಲ್ಲಿಗೆ ಬರುತ್ತೆ, ಮತ್ತು ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರಗಳಿಗೆ, ಪ್ರಶ್ನೆಗಳಿಗೆ ಶೀಘ್ರವೇ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.